ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡ್ತಿರೋದು ಇತ್ತೀಚೆಗೆ ಫ್ಯಾಷನ್ ಆಗಿಬಿಟ್ಟಿದೆ. ಅಷ್ಟಕ್ಕೂ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ನಡೆಸ್ತಾ ಇರೋರೆಲ್ಲ ಪ್ರತಿಭಟನಾಕಾರರೇ ಅಲ್ಲ. ಹೀಗಂತ ಹೇಳಿದ್ದು ಬೇರಾರೂ ಅಲ್ಲ, ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಪುತ್ರ ಸಂಸದ ಅಭಿಜಿತ್ ಮುಖರ್ಜಿ. ಗ್ಯಾಂಗ್ ರೇಪ್ ವಿರೋಧಿಸಿ ನಡೆಯುತ್ತಿರುವ ಕ್ಯಾಂಡಲ್ ಪ್ರತಿಭಟನೆ ಬಗ್ಗೆ ಈ ರೀತಿ ಉಡಾಫೆಯ ಮಾತುಗಳನ್ನು ರಾಷ್ಟ್ರಪತಿ ಪುತ್ರ ಆಡಿದ್ದಾರೆ. ಪ್ರತಿಭಟನೆ ಮಾಡೋಕೆ ಬರೋರು ಸಿಂಗಾರ ಮಾಡಿಕೊಂಡು ಬರ್ತಿದ್ದಾರೆ, ಡಿಸ್ಕೋಥೆಕ್ಗೆ ಹೋಗೋ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆಗೆ ಸಾಥ್ ಕೊಡ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಪ್ರತಿಭಟನೆ ಅನ್ನೋ ಪದ ಅರ್ಥ ಕಳೆದುಕೊಂಡಿದೆ ಅನಿಸುತ್ತೆ ಅಂತಿದ್ದಾರೆ. ಪ್ರಣವ್ ಪುತ್ರನ ಅರ್ಥವಿಲ್ಲದ ಹೇಳಿಕೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಬರ್ತ್ಡೇ, 47ನೇ ಬರ್ತ್ಡೇ. ಇವರ ಬರ್ತ್ಡೇ ಎಂದೇ ಅವರಿಗೆ ಕೊಂಚ ರಿಲೀಫ್ ಕೂಡ ಸಿಕ್ಕಿದೆ ಕೋರ್ಟ್ನಿಂದ. 2002ರ ಹಿಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹಾಜರಿಗೆ ಮುಂಬೈನ ಬಾಂದ್ರಾ ಕೋರ್ಟ್ ವಿನಾಯಿತಿ ನೀಡಿದೆ. ಪ್ರಕರಣದ ವಿಚಾರಣೆಯನ್ನು ಜನವರಿ 30ಕ್ಕೆ ಮುಂದೂಡಿದೆ. ಖುದ್ದು ಹಾಜರಿಗೆ ಕೋರ್ಟ್ ವಿನಾಯಿತಿಯಿಂದ ಸಲ್ಮಾನ್ ಖಾನ್ಗೆ ರಿಲೀಫ್ ಸಿಕ್ಕಿದೆ. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಮುಂಬೈನ ಫುಟ್ಪಾತ್ ಮೇಲೆ ಮಲಗಿದ್ದವರ ಮೇಲೆ ಕಾರು ಹಾಯಿಸಿದ ಪರಿಣಾಮ ಕೆಲವರು ಮೃತಪಟ್ಟಿದ್ದರು. ಅದು 2002ರಲ್ಲಿ ನಡೆದಂತಹ ಒಂದು ಪ್ರಕರಣ. ಇನ್ನು ನಮ್ಮ ಪ್ರಧಾನಿ ಏನು ಹೇಳಿದ್ರು ನೋಡೋಣ. ಜಾಗತಿಕ ಆರ್ಥಿಕ ಸ್ಥಿತಿ ಬಹಳ ಕ್ಲಿಷ್ಟಕರವಾಗಿದೆ ಅಂತ ಪ್ರಧಾನಿ ಮನಮೋಹನ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಜಾಗತಿಕ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿದರು. ಆರ್ಥಿಕ ಕುಸಿತವನ್ನು ತಡೆಗಟ್ಟುವುದು ನಮ್ಮ ಮೊದಲ ಆದ್ಯತೆ. 8% GDP ಸಾಧನೆ ಗುರಿ ಹೊಂದಿದ್ದೇವೆ ಅಂತ ಹೇಳಿದರು. ಇದೇ ವೇಳೆ ಮಹಿಳೆಯರ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಕಾನೂನಿಗೆ ತಿದ್ದುಪಡಿ ತರುವಲ್ಲಿ ಸರ್ಕಾರ ಚಿಂತನೆ ನಡೆಸಿದೆ. ಎಲ್ಲ ರಾಜ್ಯಗಳು ಮಹಿಳೆಯರ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದರು. ಮೊನ್ನೆ ಜಯಲಲಿತಾ, ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಕರ್ನಾಟಕಕ್ಕೆ ಬಂದಿದ್ದರು, ಬೆಂಗಳೂರಿಗೆ ಬಂದಿದ್ದರು. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಎದ್ದು ಹೋದರು. ನನಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಈಗ ಅದನ್ನೇ ಮತ್ತೊಮ್ಮೆ ಪುನರಾವರ್ತಿಸಿದ್ದಾರೆ ಜಯಲಲಿತಾ. ಅದು ಯಾವಾಗ ಅಂತಂದರೆ ಅದೇ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸಭೆ ನಡೀತಿದೆ. ಆದರೆ ಸಭೆ ಮಧ್ಯದಲ್ಲೇ ತಮಿಳುನಾಡು ಸಿಎಂ ಅಮ್ಮ ಜಯಲಲಿತಾ ಹೊರನಡೆದಿದ್ದಾರೆ. ಆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಯಲಲಿತಾ ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಒಬ್ಬೊಬ್ಬ ಮುಖ್ಯಮಂತ್ರಿಗೆ ತಮ್ಮ ನಿಲುವು ಸ್ಪಷ್ಟಪಡಿಸಲು ಕೇವಲ 10 ನಿಮಿಷ ಕಾಲಾವಕಾಶ ಕೊಡಲಾಗ್ತಿದೆ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಹೇಗೆ ತಾನೇ ರಾಜ್ಯಗಳು ತಮ್ಮ ನಿಲುವು ಸ್ಪಷ್ಟಪಡಿಸಲು ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಇದರಿಂದ ನನಗೆ ತುಂಬ ಅವಮಾನವಾಗಿದೆ, ಹಾಗಾಗಿ ತಾವು ಸಭೆಯಿಂದ ಅರ್ಧಕ್ಕೆ ಹೊರಬಂದಿರೋದಾಗಿ ಜಯಲಲಿತಾ ಹೇಳಿದ್ದಾರೆ. ನ್ಯೂಸ್ ಲಂಚ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಲಂಚ್ ಮುಂದುವರಿಸಿ ನಾವು ನಮ್ಮ ನ್ಯೂಸ್ ಮುಂದುವರಿಸ್ತೀವಿ ಬ್ರೇಕ್ ನಂತರ.